ವೆಲ್ಕಮ್ ಬ್ಯಾಕ್. ಭಾರತದ ಮೊದಲ ಸೌರಶಕ್ತಿ ಚಾಲಿತ ಗ್ರಾಮಕ್ಕೆ ಪ್ರಧಾನಿ ಮೋದಿ ಚಾಲನೆಯನ್ನು ನೀಡಲಿದ್ದಾರೆ. ಇವತ್ತು ಗುಜರಾತ್ನ ಮೊಧೇರಾ ಗ್ರಾಮಕ್ಕೆ ಮೋದಿ ಭೇಟಿ ನೀಡಲಿದ್ದು ಗ್ರಾಮದಲ್ಲಿ ಅಳವಡಿಸಿರುವಂತಹ ಸೌರಶಕ್ತಿ ಯೋಜನೆಗೆ ಚಾಲನೆಯನ್ನ ನೀಡಲಿದ್ದಾರೆ. ಸುಮಾರು 81 ಕೋಟಿ ವೆಚ್ಚದಲ್ಲಿ ಇಡೀ ಗ್ರಾಮಕ್ಕೆ ಬೇಕಾದಷ್ಟು ವಿದ್ಯುತ್ತನ್ನ ಸೌರಶಕ್ತಿ ಮೂಲಕವೇ ಉತ್ಪಾದನೆ ಮಾಡಲಾಗ್ತಾ ಇದೆ. ಇನ್ನು ಇದೇ ಗ್ರಾಮದಲ್ಲಿರುವಂತಹ ಪ್ರಸಿದ್ಧ ಸೂರ್ಯ ದೇವಸ್ಥಾನಕ್ಕೆ ಮೋದಿ ಭೇಟಿಯನ್ನ ಕೊಡ್ತಾರೆ. ಈ ವೇಳೆ ದೇಗುಲದಲ್ಲಿ ಹಿಂದೂ ಪರಂಪರೆ ಸಾರಿ ಹೇಳುವಂತ 3D ಪ್ರೊಜೆಕ್ಷನ್ ಯೂನಿಟ್ ಸಹ ಉದ್ಘಾಟನೆ ಮಾಡಲಿದ್ದಾರೆ. ಇದು ಕೂಡ ಸೌರಶಕ್ತಿಯನ್ನೇ ಆಧರಿಸಿ ಕಾರ್ಯನಿರ್ವಹಿಸುತ್ತೆ ಅನ್ನೋದು ವಿಶೇಷ. ಭಾರತದ ಮೊದಲ ಸೌರಶಕ್ತಿ ಚಾಲಿತ ಗ್ರಾಮಕ್ಕೆ ನರೇಂದ್ರ ಮೋದಿ ಅವರು ಇವತ್ತು ಚಾಲನೆಯನ್ನ ಕೊಡ್ತಾರೆ. ಇವತ್ತು ಗುಜರಾತ್ನ ಮೊಧೇರಾ ಗ್ರಾಮಕ್ಕೆ ಭೇಟಿ ಕೊಡ್ತಾರೆ. ಗ್ರಾಮದಲ್ಲಿ ಅಳವಡಿಸಿರುವಂತಹ ಈ ಸೌರಶಕ್ತಿ ಯೋಜನೆಗೆ ಇವತ್ತು ಇನಾಗ್ರೇಷನ್ ಮಾಡೋದು. ಸುಮಾರು 81 ಕೋಟಿ ವೆಚ್ಚದಲ್ಲಿ ಆ ಇಡೀ ಗ್ರಾಮಕ್ಕೆ ಎಷ್ಟು ವಿದ್ಯುತ್ ಬೇಕು, ಸೊ ಈ ಸೌರಶಕ್ತಿಯಿಂದನೇ ಅದನ್ನ ಉತ್ಪಾದನೆ ಮಾಡ್ತಾರೆ. ಇನ್ನೊಂದು ವಿಶೇಷ ಅಂತ ಅಂದ್ರೆ ಇವತ್ತು ನರೇಂದ್ರ ಮೋದಿ ಅವರ ವಿಸಿಟ್ ಅಲ್ಲಿ ಒಂದು ಪ್ರಸಿದ್ಧ ಸೂರ್ಯ ದೇವಸ್ಥಾನಕ್ಕೂ ಅಲ್ಲಿ ಭೇಟಿ ಕೊಡ್ತಾರೆ. ಅಲ್ಲಿ ಹಿಂದೂ ಪರಂಪರೆ ಸಾರಿ ಹೇಳುವಂತ 3D ಪ್ರೊಜೆಕ್ಷನ್ ಯೂನಿಟ್ ಕೂಡ ಅಲ್ಲಿದೆ. ಪುನೀತ್ ರಾಜ್ಕುಮಾರ್ ನಿರ್ಮಿಸಿ ಅಭಿನಯಿಸಿರುವಂತಹ ಗಂಧದ ಗುಡಿ ಟ್ರೇಲರ್ ರಿಲೀಸ್